ನಮಸ್ಕಾರ ವೀಕ್ಷಕರೇ. ಪ್ರಾದೇಶಿಕ ಪಕ್ಷಗಳ ಹವಾ ದೊಡ್ಡ ಮಟ್ಟದಲ್ಲಿರೋ ತಮಿಳುನಾಡಿನಲ್ಲಿ ಈಗ ಬಿಜೆಪಿ ಪಾಲಿಗೆ ಅಣ್ಣಾಮಲೈ ನಿರ್ಣಾಯಕ ಆಗಿದ್ದಾರೆ. ಈ ಎಲೆಕ್ಷನ್ ನಲ್ಲಿ ಅಣ್ಣಾಮಲೈ ಕಣಕ್ಕಿಳಿತಾರೆ. ಕಣಕ್ಕೆ ಇಳಿಯಬೇಕು ಅನ್ನೋದನ್ನ ಪಕ್ಷ ಹೇಳ್ತಾ ಇದೆ. ಆದ್ರೆ ಅದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕಿರೋದು ಮಾತ್ರ ಅಣ್ಣಾಮಲೈ. ಅದರ ಹಿಂದೆ ಬಲವಾದ ಕಾರಣ ಕೂಡ ಇದೆ. ಈಗ ಈ ವಿಚಾರ ಹೈಕಮಾಂಡ್ಗೆ ಅತ್ಯಂತ ಸವಾಲೊಡ್ತಾ ಇದೆ. ಅಣ್ಣಾಮಲೈರನ್ನ ಕಣಕ್ಕಿಳಿಸಿದ್ರೆ ಗ್ರೌಂಡ್ ಲೆವೆಲ್ ನಲ್ಲಿ ದೊಡ್ಡ ಇಂಪ್ಯಾಕ್ಟ್ ಆಗಿ ಇನ್ನೊಂದಷ್ಟು ಗೇನ್ ಆಗೋ ಸಾಧ್ಯತೆ ಇದೆ. ಮತ್ತೆ ಅಣ್ಣಾಮಲೈಗೆ ನಿರಾಸೆ ಮೂಡಿಸಿದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಕೂಡ ಹೆಚ್ಚಿದೆ. ಈ ಹೊತ್ತಲ್ಲಿ ಬಿಜೆಪಿ 6 ಸೀಟ್ಗಳ ವಿಚಾರದಲ್ಲಿ ಯಾವ ನಿರ್ಧಾರವನ್ನ ಕೈಗೊಳ್ಳಬಹುದು ಅನ್ನೋದು ಎಲ್ಲರ ನಿರೀಕ್ಷೆಯನ್ನ ಹೆಚ್ಚಿಸ್ತಾ ಇದೆ. ಇನ್ನೊಂದೆಡೆ ನಟ ಜೋಸೆಫ್ ವಿಜಯ್ ಹೊಸ ಸ್ಟ್ರಾಟಜಿ ಮಾಡಿ ಡಿಎಂಕೆಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೊಂದೆಡೆ ಲೇಟೆಸ್ಟ್ ಸರ್ವೆ ವರದಿ ಹೊರಬಿದ್ದಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, 2-3 ವರ್ಷಗಳ ಹಿಂದೆ ತಮಿಳುನಾಡು ರಾಜಕೀಯ ನೋಡಿದ್ರೆ ಅಲ್ಲಿ ಕಾಣ್ತಾ ಇದ್ದಿದ್ದು ಡಿಎಂಕೆ ಹಾಗೂ ಅಣ್ಣಾಮಲೈ ಮಾತ್ರ. ಒಬ್ಬ ನಾಯಕ ಎಂಪಿ ಅಲ್ಲ, ಎಂಎಲ್ಎ ಅಲ್ಲ, ಅಥವಾ ಯಾವುದೇ ಸಾಂವಿಧಾನಿಕ ಹುದ್ದೆಯಲ್ಲಿ ಇಲ್ಲದೆ ಪಕ್ಷದ ಹೊಸ ಕಾರ್ಯಕರ್ತ, ಕಡಿಮೆ ಅನುಭವಿಯಾಗಿದ್ರೂ ಸರ್ಕಾರವನ್ನ ಗಡಗಡ ನಡುಗಿಸಿದ್ದು ಅಣ್ಣಾಮಲೈ. ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡೋದರ ಜೊತೆಗೆ ಉತ್ತರ ಕೊಡೋದಕ್ಕೂ ಸಾಧ್ಯವಿಲ್ಲದ ಪ್ರಶ್ನೆಗಳನ್ನ ಕೇಳಿ ಡಿಎಂಕೆಯನ್ನ ನಡುಗಿಸ್ತಾ ಇದ್ರು. ಕಾಲ ಬದಲಾಗಿ ಎಲೆಕ್ಷನ್ ಹತ್ತಿರ ಬಂದಾಗ ಅಣ್ಣಾಮಲೈ ಪ್ರಮುಖ ಫೇಸ್ ಆಗ್ತಾರೆ ಅನ್ನೋ ನಿರೀಕ್ಷೆ ಹಲವರ ಬಳಿ ಇತ್ತು. ಆದ್ರೆ ಈಗ ಆಗ್ತಾ ಇರೋದೇ ಬೇರೆ. ಅಣ್ಣಾಮಲೈ ಸೈಡ್ ಲೈನ್ ಆದ್ರ ಅನ್ನೋ ಪ್ರಶ್ನೆ ಕೇಳಿದ್ರೆ ಬಿಜೆಪಿ ಹೈಕಮಾಂಡ್ಗೂ ಉತ್ತರ ನೀಡೋದು ಕಷ್ಟ ಆಗ್ಬೋದು. ಅತ್ತ ಹಿಡಿಯೋ ಹಾಗೂ ಇಲ್ಲ, ಇತ್ತ ಬಿಡೋ ಹಾಗೂ ಇಲ್ಲ. ಅಣ್ಣಾಮಲೈ ವಿಷಯದಲ್ಲಿ ಇಕ್ಕಟ್ಟಿಗೆ ಸಿಲುಕಿರೋ ಬಿಜೆಪಿಗೆ 1 ಸೀಟ್ ಕೊಡೋದು ಕೂಡ ಚಾಲೆಂಜ್ ಆಗ್ತಾ ಇದೆ. ಸೂಕ್ತ ಕ್ಷೇತ್ರ ಸಿಕ್ಕಿದ್ರೆ ಮಾತ್ರ ಸ್ಪರ್ಧೆ ಮಾಡೋದು ಅಂತ ಹೇಳಿರೋ ಅಣ್ಣಾಮಲೈ ಎಲ್ಲಿ ನಿಂತ್ರೆ ಸೂಕ್ತ ಅನ್ನೋದನ್ನ ಕೂಡ ತಿಳಿಸಿದ್ದಾರೆ. ಆದ್ರೆ ಅಲ್ಲೆಲ್ಲಾ ಕಡೆಗಳಲ್ಲಿ ಟಿಕೆಟ್ಗೆ ಪೈಪೋಟಿ ಇದೆ ಅನ್ನೋದು ಬಿಜೆಪಿಗೆ ಸವಾಲಾಗ್ತಾ ಇದೆ. ಎಐಎಡಿಎಂಕೆ ಬಿಜೆಪಿಗೆ ಅಲಾಟ್ ಮಾಡಿರೋ ಸೀಟ್ಗಳ ಪೈಕಿ 6 ಸೀಟ್ ಕ್ರೂಷಿಯಲ್ ಆಗಿದ್ದು, ಇದರಲ್ಲಿ ಅಣ್ಣಾಮಲೈ ಬೇಡಿಕೆ ಇಟ್ಟಿರೋ ಕ್ಷೇತ್ರ ಇಲ್ಲದೆ ಇರೋದೇ ಸವಾಲಾಗಿದೆ. ತಿರುಪುರ ಸೌತ್, ರಾಮನಾಥಪುರಂ, ಮನಮದುರೈ, ಅರಂತಂಗಣಿ, ಆವಡಿ ಹಾಗೂ ಪುದುಕೋಟೆ ಇಷ್ಟು ಕ್ಷೇತ್ರಗಳು ಉಳಿದುಕೊಂಡಿದ್ದು, ಇಲ್ಲಿನ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಿರೋದ್ರಿಂದ ಅಲ್ಲಿಗೆ ಕ್ಯಾಂಡಿಡೇಟ್ಗಳನ್ನ ಅಳೆದು ತೂಗಿ ಫೈನಲ್ ಮಾಡಲಾಗ್ತಾ ಇದೆ. ಆದ್ರೆ ಅಣ್ಣಾಮಲೈಗೆ ಯಾವ ಕ್ಷೇತ್ರ ಕೊಡೋದು ಅನ್ನೋ ತಲೆಬಿಸಿ ಶುರುವಾಗಿದೆ. ಈ ಹಿಂದೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಕೊಯಂಬತ್ತೂರಿನಿಂದ ಸ್ಪರ್ಧಿಸಿದ್ದ ಅಣ್ಣಾಮಲೈ ಎಲ್ಲಾ ಪಕ್ಷಗಳ ಷಡ್ಯಂತ್ರದ ನಡುವೆಯೂ ಗೆಲುವಿಗೆ ಹತ್ತಿರ ಹೋಗಿ ಕಡಿಮೆ ಅಂತರದಿಂದ ಸೋತಿದ್ರು. ಬರೋಬ್ಬರಿ 32% ವೋಟ್ ಶೇರ್ ಅನ್ನ ಕೊಯಂಬತ್ತೂರಿನಲ್ಲಿ ಅಣ್ಣಾಮಲೈ ಪಡೆದುಕೊಂಡಿದ್ರು. ಈ ಲೆಕ್ಕದಲ್ಲಿ ಕೊಯಂಬತ್ತೂರಿನಲ್ಲಿ ಯಾವ ಕ್ಷೇತ್ರ ನೀಡಿದ್ರು ಅಣ್ಣಾಮಲೈಗೆ ಅದು ಪ್ಲಸ್ ಆಗುತ್ತೆ. ಗೆದ್ದುಕೊಂಡು ಬರೋ ಸಾಧ್ಯತೆ ದಟ್ಟವಾಗಿದೆ. ಆದ್ರೆ ಎಐಎಡಿಎಂಕೆ ಜೊತೆ ಸೀಟ್ ಹಂಚಿಕೆಯಲ್ಲಿ ಬಿಜೆಪಿಗೆ ಕೊಯಂಬತ್ತೂರಿನಲ್ಲಿ ಸಿಕ್ಕಿರೋದು ಒಂದೇ ಒಂದು ಕ್ಷೇತ್ರ, ಅದು ಕೊಯಂಬತ್ತೂರು ಉತ್ತರ. ಅಲ್ಲಿ ಆಲ್ರೆಡಿ ಬಿಜೆಪಿಯ ಪ್ರಭಾವಿ ನಾಯಕಿ ವಾನತಿ ಶ್ರೀನಿವಾಸನ್ ಸ್ಪರ್ಧಿಸ್ತಾ ಇದ್ದಾರೆ. ಆ ಸೀಟನ್ನ ಅವರು ಬಿಟ್ಟು ಕೊಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅಲ್ಲದೆ ಈ ಹಿಂದೆ ಕೂಡ ಅವರು ಗೆದ್ದು ಬಿಜೆಪಿಗೆ ಬೂಸ್ಟ್ ಕೊಟ್ಟಿರೋದ್ರಿಂದ ಅವರನ್ನ ಹೆಚ್ಚು ಕಾಂಪ್ರಮೈಸ್ ಮಾಡಿಸೋ ಹಂತದಲ್ಲೂ ಪಕ್ಷ ಇಲ್ಲ. ಇದನ್ನ ಬಿಟ್ರೆ ಮೋಡಕುರಿಚಿ ಹಾಗೂ ತಿರುಪುರ ಉತ್ತರ ಬಿಜೆಪಿಗೆ ಸಿಕ್ಕಿದೆ. ಅಲ್ಲಿ ಏನಾದ್ರೂ ಅಣ್ಣಾಮಲೈರನ್ನ ಸ್ಪರ್ಧೆಗೆ ಇಳಿಸಬಹುದಾ ಅನ್ನೋ ಪ್ರಯತ್ನ ಕೂಡ ನಡೀತಾ ಇದೆ. ಇನ್ನು ಕೆಲ ಮಾಹಿತಿಗಳ ಪ್ರಕಾರ ಸದ್ಯ ಟಿಕೆಟ್ ಅನೌನ್ಸ್ ಆಗದೆ ಉಳಿದಿರೋ 6 ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ಅಣ್ಣಾಮಲೈ ಸ್ಪರ್ಧಿಸೋದಕ್ಕೆ ಒಪ್ಪಿಕೊಂಡಿದ್ದಾರೆ ಅನ್ನೋದು ಕೂಡ ಇದೆ. ಆದ್ರೆ ಅದಿನ್ನೂ ಅಧಿಕೃತವಾಗಿಲ್ಲ. ಅಲ್ಲದೆ ಟಿಕೆಟ್ ಸಂಬಂಧ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಜೊತೆಗೆ ಅಣ್ಣಾಮಲೈ 1-to-1 ಮೀಟಿಂಗ್ ನಡೆಸಿದ್ದಾರೆ. ಸುಮಾರು 30 ನಿಮಿಷಗಳ ಕಾಲ ಮಾತುಕತೆ ನಡೆದಿದ್ದು ಅಲ್ಲಿ ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅನ್ನೋ ಸುದ್ದಿ ಇದೆ. ಎಲೆಕ್ಷನ್ ಸಮೀಪಿಸ್ತಾ ಇರೋದ್ರಿಂದ ಈ ಕುರಿತಂತೆ ಶೀಘ್ರವೇ ಒಂದು ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳುವ ಒತ್ತಡ ಪಕ್ಷದ ಮೇಲಿದೆ. ಅಂದಹಾಗೆ ಅಣ್ಣಾಮಲೈ ಗೆಲುವು ಕೇವಲ ಅಣ್ಣಾಮಲೈಗೆ ಮಾತ್ರವಲ್ಲದೆ ಬಿಜೆಪಿಗೂ ಕೂಡ ಪ್ರಮುಖವಾಗುತ್ತೆ. ಯಾಕಂದ್ರೆ ಎಲ್ಲಾ ಅರ್ಹತೆ ಇರೋ ಒಬ್ಬ ನಾಯಕ 2 ಬಾರಿ ಸೋತಿದ್ದಾರೆ ಅನ್ನೋದು ಮೊದಲ ನೆಗೆಟಿವ್. 3ನೇ ಬಾರಿ ಅವರನ್ನ ಗೆಲ್ಲಿಸೋದಕ್ಕೆ ಜನರು ತಯಾರಿದ್ರು, ಸೂಕ್ತ ಕ್ಷೇತ್ರ ನೀಡೋದ್ರಲ್ಲಿ ಪಕ್ಷ ಸೋತು ಹೋಯ್ತು ಅಂದ್ರೆ ಅದು ಪಕ್ಷಕ್ಕೆ ನೆಗೆಟಿವ್ ಆಗುತ್ತೆ. ಡಿಎಂಕೆಯನ್ನ ಸೋಲಿಸೋ ಹಪಾಹಪಿಗೆ ಬಿದ್ದಿರೋ ಪ್ರಮುಖರು ಇನ್ನೊಂದು ದಿಕ್ಕಲ್ಲಿ ವಿಜಯ್ರನ್ನ ಕಡೆಗಣಿಸ್ತಾ ಇದ್ದಾರೆ. ಸದ್ಯ ಇರೋ ಫೇಸ್ಗಳಲ್ಲಿ ವಿಜಯ್ ಯಂಗ್ ಫೇಸ್ ಅಂತ ನಿರ್ಧಾರ ಮಾಡಿದ್ರೆ ಅಲ್ಲೂ ಒಂದಷ್ಟು ವೋಟ್ಗಳು ಶಿಫ್ಟ್ ಆಗುತ್ತೆ. ಈ ಹೊತ್ತಲ್ಲಿ ಅಣ್ಣಾಮಲೈ ಅನ್ನೋ ಇನ್ನೊಂದು ಪವರ್ಫುಲ್ ಯಂಗ್ ಫೇಸ್ ಅಖಾಡಕ್ಕೆ ಇಳಿದ್ರೆ ಲೆಕ್ಕಾಚಾರಗಳು ಬಿಜೆಪಿ ಫೇವರ್ ಆಗೋ ಸಾಧ್ಯತೆ ದೊಡ್ಡ ಮಟ್ಟದಲ್ಲಿದೆ. ಅಂದಹಾಗೆ ಒಂದು ವೇಳೆ ಅಣ್ಣಾಮಲೈಗೆ ಟಿಕೆಟ್ ಸಿಕ್ಕಿದ್ರೆ ಗೆಲ್ತಾರ ಅನ್ನೋ ಪ್ರಶ್ನೆ ಕೂಡ ಇದೆ. ಅದಕ್ಕೆ ಉತ್ತರವನ್ನ ಹುಡುಕಿದ್ರೆ ಖಂಡಿತ ಗೆದ್ದೆ ಗೆಲ್ಲೋ ಸಾಧ್ಯತೆ ದಟ್ಟವಾಗಿದೆ. ಯಾಕಂದ್ರೆ ಈ ಬಾರಿ ಕ್ಷೇತ್ರಗಳ ಬಗ್ಗೆ ಖುದ್ದು ಅವರೇ ಹೇಳಿರೋದ್ರಿಂದ ಅಲ್ಲಿನ ವಾತಾವರಣ ಹೇಗಿದೆ ಅನ್ನೋದು ಅವರಿಗೆ ಗೊತ್ತಿರಬಹುದು ಅನ್ನೋ ನಿರೀಕ್ಷೆ ಇದೆ. ಅಲ್ಲದೆ 2 ವರ್ಷಗಳ ಹಿಂದೆಯೇ ಎಲ್ಲಾ 234 ಕ್ಷೇತ್ರಗಳಲ್ಲಿ ಕಾಲ್ನಡಿಗೆ ಮಾಡಿದ್ದ ಅಣ್ಣಾಮಲೈಗೆ ಯಾವ ಕ್ಷೇತ್ರದ ಜನರ ಮನಸ್ಥಿತಿ ಹೇಗಿದೆ ಅನ್ನೋ ಗ್ರೌಂಡ್ ರಿಪೋರ್ಟ್ ಸಿಕ್ಕಿರುತ್ತೆ. ಆದ್ರಿಂದ ಗೆಲ್ಲೋ ನಿರೀಕ್ಷೆ ದಟ್ಟವಾಗಿದೆ.
ಹೀಗಿದ್ದಾಗ ಅವರಿಗೆ ಟಿಕೆಟ್ ನೀಡದೇ ಇದ್ರೆ ಪಕ್ಷದ ಮೇಲೆ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗೋ ಲಕ್ಷಣಗಳಿವೆ. ಡಿಎಂಕೆ ಸೋಲಿಸೋದಕ್ಕೆ ಎಲ್ಲಾ ರೀತಿಯಲ್ಲೂ ಅಣ್ಣಾಮಲೈರನ್ನ ಮಂಡಿಯೂರಿಸಿದ್ರೆ ಕೊನೆ ಪಕ್ಷ ಅವರು ಕೇಳಿದ್ದ ಒಂದೇ ಒಂದು ಸೀಟ್ ಕೂಡ ಕೊಡ್ಲಿಲ್ವಲ್ಲ ಅನ್ನೋ ಭಾವನೆ ಜನರಲ್ಲಿ ಮೂಡುತ್ತೆ. ಅದರಿಂದ ಇದನ್ನ ಬಹಳ ಅಚ್ಚುಕಟ್ಟಾಗಿ ಬಗೆಹರಿಸಿ ಅಣ್ಣಾಮಲೈರನ್ನ ಗೆಲ್ಲಿಸಿಕೊಂಡು ಬರೋದು ಬಿಜೆಪಿಗೆ ಮುಖ್ಯವಾಗಿದೆ. ಇನ್ನೊಂದೆಡೆ ಸ್ಟಾರ್ ವ್ಯಾಲ್ಯೂ ನಂಬಿಕೊಂಡು ಅಖಾಡಕ್ಕಿಳಿದಿರೋ ವಿಜಯ್ ಹೊಸ ರೀತಿಯ ಸ್ಟ್ರಾಟಜಿಗೆ ಮುಂದಾಗಿದ್ದಾರೆ. ಈ ಬಾರಿ ಪೈಪೋಟಿ ಏನಿದ್ರು ಡಿಎಂಕೆ ಹಾಗೂ ಟಿವಿಕೆ ನಡುವೆ ಅಂತ ಸಾಕಷ್ಟು ಸಲ ಹೇಳಿರೋದು ನಿಜವೇ, ಆದ್ರೆ ಅದು ಸಾಧ್ಯವೇ ಇಲ್ಲ ಅನ್ನೋದು ಜನರಿಗೂ ಗೊತ್ತಾಗಿದೆ. ಆದ್ರೆ ಅದನ್ನ ಸಾಧ್ಯ ಮಾಡಬೇಕು ಅನ್ನೋದಕ್ಕೆ ವಿಜಯ್ ಬೇರೆ ರೀತಿಯ ಪ್ಲಾನ್ ಮಾಡಿದ್ದಾರೆ. ಒಂದು ರಾಜ್ಯದ ಹೃದಯ ಭಾಗ ಅಂದ್ರೆ ಅದು ಕ್ಯಾಪಿಟಲ್ ಸಿಟಿ. ಇಡೀ ರಾಜ್ಯವನ್ನ ಗೆಲ್ಲೋದಕ್ಕಾಗದೆ ಇದ್ರೆ ಏನಂತೆ ಚೆನ್ನೈನಲ್ಲಿ ಹೆಚ್ಚು ಸೀಟ್ಗಳನ್ನ ಗೆದ್ದು ಸ್ಟಾಲಿನ್ಗೆ ಟಕ್ಕರ್ ಕೊಡೋ ಯೋಚನೆ ಇರುವಂತೆ ಕಾಣಿಸ್ತಾ ಇದೆ. ಯಾಕೆ ಇದು ಮುಖ್ಯವಾಗುತ್ತೆ ಅಂತ ನೋಡಿದ್ರೆ ಚೆನ್ನೈ ಹಿಸ್ಟರಿಯನ್ನ ತಿರುಗಿಸಿ ನೋಡ್ಬೇಕಾಗುತ್ತೆ. ತಮಿಳುನಾಡಿನ ಮೊದಲ ಸ್ಟಾರ್ ಸಿಎಂ ಎಂಜಿಆರ್ ಕಾಲದಿಂದಲೂ ಇದುವರೆಗೂ ಯಾವುದೇ ಪಕ್ಷಕ್ಕೂ ಚೆನ್ನೈನಲ್ಲಿ ಡಿಎಂಕೆಯನ್ನ ಬೀಟ್ ಮಾಡೋದಕ್ಕೆ ಆಗಿಲ್ಲ. ಎಂಜಿಆರ್ 3 ಬಾರಿ ಯಶಸ್ವಿಯಾಗಿ ಸಿಎಂ ಆದ್ರೂ 1977 ಹೊರತುಪಡಿಸಿ ಅವರಿಂದಲೂ ಚೆನ್ನೈನಲ್ಲಿ ಡಿಎಂಕೆಯನ್ನ ಬೀಟ್ ಮಾಡೋದಕ್ಕೆ ಆಗ್ಲಿಲ್ಲ. ಅವರ ನಂತರ ಜಯಲಲಿತಾ ಕೂಡ ಡಿಎಂಕೆಯನ್ನ ಹಿಮ್ಮೆಟ್ಟಿಸಿ ನಿಂತು 2006 ಹಾಗೂ 2011ರಲ್ಲಿ ಸತತವಾಗಿ ಅಧಿಕಾರಕ್ಕೆ ಬರ್ತಾರೆ. ಆದ್ರೂ ಚೆನ್ನೈನಲ್ಲಿ ಡಿಎಂಕೆ ಪ್ರಭಾವ ಕಮ್ಮಿ ಆಗೋದಿಲ್ಲ. ಕಳೆದ ಎಲೆಕ್ಷನ್ ನಲ್ಲಿ ಅಂದ್ರೆ 2021ರ ಚುನಾವಣೆಯಲ್ಲೂ ಚೆನ್ನೈನಲ್ಲಿ ಪಾರುಪತ್ಯ ಮೆರೆದಿರೋ ಡಿಎಂಕೆ 16 ಸೀಟ್ಗಳನ್ನ ಗೆದ್ದುಕೊಂಡಿದೆ. ಈಗ ಅದರ ಮೇಲೆ ಕಣ್ಣಿಟ್ಟಿರೋ ವಿಜಯ್ ತಮಿಳುನಾಡಿನ ಹೃದಯ ಭಾಗಕ್ಕೆ ಲಗ್ಗೆ ಇಡೋ ಚಿಂತನೆಯಲ್ಲಿದ್ದಾರೆ. ಇದೇ ಕಾರಣಕ್ಕೆ ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಹಾಗೂ ತಾವೂ ಕೂಡ ಒಂದು ಸೀಟ್ ಚೆನ್ನೈನಲ್ಲೇ ಸ್ಪರ್ಧೆ ಮಾಡ್ತಾ ಇರೋದು. ವಿಜಯ್ ಪಾಲಿಗೆ ತಿರುಚಿರಾಪಳ್ಳಿ ಸೇಫ್ ಕ್ಷೇತ್ರ ಆಗಿದ್ರೂ ಚೆನ್ನೈನಲ್ಲಿರೋ ಪೆರಂಬೂರನ್ನ ಅವರು ಮತ್ತೊಂದು ಕ್ಷೇತ್ರ ಆಗಿ ಆಯ್ಕೆ ಮಾಡಿಕೊಂಡ್ರು. ಇದು ಸ್ಟಾಲಿನ್ಗೆ ಟಕ್ಕರ್ ಕೊಡೋದಕ್ಕೆ. ಚೆನ್ನೈನಲ್ಲಿ ವಿಜಯ್ ಪಕ್ಷ ಸೋತ್ರೆ ಅದರಿಂದ ಏನು ನಷ್ಟ ಇಲ್ಲ, ಆದ್ರೆ ಅಲ್ಲಿ ಗೆಲ್ಲೋ ಒಂದೊಂದು ಸೀಟ್ ಕೂಡ ಡಿಎಂಕೆ ಅಕೌಂಟ್ ನಿಂದ ವಿಜಯ್ ಅಕೌಂಟ್ಗೆ ಬಂದು ಬೀಳುತ್ತೆ. ಇದು ಸ್ಟಾಲಿನ್ಗೆ ಮುಖಭಂಗವನ್ನ ತರಿಸುತ್ತೆ. ಅಲ್ಲದೆ ಇನ್ನೊಂದು ದಿಕ್ಕಲ್ಲಿ ಚೆನ್ನೈನಲ್ಲಿ ಡಿಎಂಕೆಯ ಪ್ರಮುಖ ವಿರೋಧಿ ಎಐಎಡಿಎಂಕೆ ಅಲ್ಲ, ಅದು ಟಿವಿಕೆ ಅನ್ನೋದನ್ನ ಪ್ರೂವ್ ಮಾಡಿದಂತೆಯೂ ಆಗುತ್ತೆ. ಪಳನಿಸ್ವಾಮಿ ಪಾರ್ಟಿ ಚೆನ್ನೈನಿಂದ ಸೈಡ್ಲೈನ್ ಆಗ್ತಾ ಹೋಗುತ್ತೆ. ಇನ್ನೊಂದೆಡೆ ತಮಿಳುನಾಡಿನ ಕುರಿತಂತೆ ಸರಣಿ ಪ್ರೀ ಪೋಲ್ಗಳು ಬರ್ತಾ ಇರೋ ಹೊತ್ತಲ್ಲಿ ಹೊಸದಾಗಿ ಬಂದಿರೋ ಸರ್ವೆಯೊಂದು ಎನ್ಡಿಎಗೆ ತೀವ್ರ ನಿರಾಸೆಯನ್ನ ಮೂಡಿಸ್ತಾ ಇದೆ. ಲೋಕ್ ಪೋಲ್ ಪ್ರಕಾರ ಡಿಎಂಕೆ ಬರೋಬ್ಬರಿ 40.1% ವೋಟ್ ಶೇರ್ ಪಡೆಯುವ ಮೂಲಕ ಬಹಳ ಸುಲಭವಾಗಿ ಅಧಿಕಾರವನ್ನ ಮುಂದುವರಿಸುತ್ತೆ. ಸುಮಾರು 181ರಿಂದ 189 ಸೀಟ್ ಪಡೆಯುತ್ತೆ. ಎನ್ಡಿಎ 29% ವೋಟ್ ಶೇರ್ ಜೊತೆಗೆ 38ರಿಂದ 42 ಸೀಟ್ ಪಡೆಯಬಹುದು. ಟಿವಿಕೆ 23% ವೋಟ್ ಶೇರ್ ಜೊತೆಗೆ 8ರಿಂದ 10 ಸೀಟ್ ಪಡೆಯಬಹುದು. ಹಾಗೆ ಎನ್ಟಿಕೆ 4.9% ವೋಟ್ ಶೇರ್ ಪಡೆಯಬಹುದು. ಆದರೆ ಒಂದೇ ಒಂದು ಸೀಟ್ ಸಿಗೋದು ಕಷ್ಟ ಅಂತ ಪ್ರೆಡಿಕ್ಟ್ ಮಾಡಿದೆ. ಈ ಸರ್ವೆ ಬೇರೆ ಎಲ್ಲಾ ಸರ್ವೆಗಳಿಗಿಂತ ವಿಚಿತ್ರವಾಗಿದೆ. ಆದ್ರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಲೋಕ್ ಪೋಲ್ ತಲತಲಾಂತರದಿಂದಲೂ ಬಿಜೆಪಿ ವಿರುದ್ಧವೇ ಅಂಕಿ ಅಂಶಗಳನ್ನ ಕೊಡ್ತಾ ಬಂದಿದೆ ಅನ್ನೋ ಆರೋಪ ಇದೆ. ಆದ್ರಿಂದ ಈ ಸರ್ವೆ ಎಷ್ಟರ ಮಟ್ಟಿಗೆ ನಿಜ ಆಗ್ಬೋದು ಅನ್ನೋ ಅನುಮಾನ ಇದೆ. ಒಟ್ನಲ್ಲಿ ತಮಿಳುನಾಡು ಅಖಾಡದಲ್ಲಿ ಬಿಜೆಪಿಗೆ ಸವಾಲಿದ್ರೆ ಡಿಎಂಕೆಗೆ ಟೆನ್ಷನ್ ಇದೆ. ಇನ್ನೊಂದು ದಿಕ್ಕಲ್ಲಿ ವಿಜಯ್ ಪರ್ವತ ಸಿಗದಿದ್ರೆ ಏನಂತೆ ಚಿಕ್ಕ ಬೆಟ್ಟವನ್ನಾದ್ರೂ ಕೈವಶ ಮಾಡ್ಕೊಳ್ಬೇಕು ಅಂತ ಹೃದಯ ಭಾಗಕ್ಕೆ ಕಣ್ಣಿಟ್ಟಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.